Hello dear students, this is Sandhya BJ, lecturer in chemistry, SJPNPU College, Nidsusi. In my last class, I have completed the topic about the classification and few topic on nomenclature, right? And today I am going to continue with the same topic, that is nomenclature of branched chain alkanes. Here nomenclature means, in my last class only I have told you that naming of an organic compound. We are going to give the name. Systematically we are going to give the name. So there are some rules. Okay, ಕೆಲವೊಂದು ರೂಲ್ಸ್ ಇರುತ್ತೆ. ಕರೆಕ್ಟ್ ಆರ್ಡರ್ ವೈಸ್ ಅಲ್ಲಿ ನಾವು ಫಾಲೋ ಮಾಡಿ ಅದಕ್ಕೆ ನೇಮ್ ಕೊಡಬೇಕು. ಒಂದು ಆರ್ಗ್ಯಾನಿಕ್ ಕಾಂಪೌಂಡಿಗೆ ನೇಮ್ ಕೊಡುವಾಗ ಕರೆಕ್ಟ್ ಆರ್ಡರ್ ವೈಸ್ ಅಲ್ಲಿ ನಾವು ರೂಲ್ಸ್ನ ಫಾಲೋ ಮಾಡಿ ಅದಕ್ಕೆ ನೇಮ್ ಕೊಡಬೇಕು. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ ನಾಮೆನ್ಕ್ಲೇಚರ್ ಆಫ್ ಬ್ರಾಂಚ್ಡ್ ಚೈನ್ ಆಲ್ಕೇನ್ಸ್. ಬ್ರಾಂಚ್ಡ್ ಚೈನ್ ಅಂತ ಅಂದರೆ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಬ್ರಾಂಚ್ಡ್ ಅಂತ ಅಂದರೆ ಸ್ಟ್ರೈಟ್ ಚೈನ್ ಬೇರೆ. ಸ್ಟ್ರೈಟ್ ಚೈನ್ ಈ ಥರ ಸ್ಟ್ರೈಟ್ ಆಗಿ ಇರುತ್ತೆ, ರೈಟ್? ಈ ಥರ ಸ್ಟ್ರೈಟ್ ಆಗಿ ಯಾವುದೇ ಬೇರೆ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರೋದಿಲ್ಲ. ಇಲ್ಲೆಲ್ಲ ಬರೀ ಹೈಡ್ರೋಜನ್ ಆಟಮೇ ಇರುತ್ತೆ, ರೈಟ್? See here, this is a straight chain hydrocarbon. Whereas in the branched chain hydrocarbon, what happens? ಕೆಲವೊಂದು ಕಡೆ ಈ ಥರ, ಎಸ್, ಈ ಥರ ಆಗಿದ್ರೆ, ಸೊ ದಿಸ್ ಇಸ್ ದ ಬ್ರಾಂಚ್ಡ್ ಚೈನ್, ರೈಟ್? ಓಕೆ, ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ ನಾಮೆನ್ಕ್ಲೇಚರ್ ಆಫ್ ದ ಬ್ರಾಂಚ್ಡ್ ಚೈನ್ alkanes. So you all know that alkanes is an saturated hydrocarbon, and what happens in this alkanes? Only carbon-carbon single bond compound is present, right? Carbon-carbon single bond compound is called as alkanes. This is a saturated hydrocarbon. So some of the rules for naming the alkanes are: the longest carbon chain in the molecule is identified. ಈಗ ಒಂದು ಕಾಂಪೌಂಡ್ನ ಕೊಡ್ತಾರೆ ನಿಮಗೆ, ರೈಟ್? ಒಂದು ಕಾಂಪೌಂಡ್ನ ಕೊಟ್ಟಿದ ತಕ್ಷಣ ನೀವು ಅದರಲ್ಲಿ ನೋಡಬೇಕು ಯಾವುದು ಲಾಂಗ್ ಚೈನ್ ಇರುತ್ತೆ, ಓಕೆ, ವಿಚ್ ಈಸ್ ಹ್ಯಾವಿಂಗ್ ದ ಲಾಂಗೆಸ್ಟ್ ಚೈನ್. ಸೊ by using that you should give the number. Look here, you can see here CH3 CH CH2 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 CH CH2 CH2 CH2. ಇದು ಫಸ್ಟ್ ಒನ್ ಏನಿದೆ ಅದು, ರೈಟ್? ಅಲ್ಲಿ 9 ಕಾರ್ಬನ್ ಆಟಮ್ ಇದೆ. ವೆರಾಸ್ ಸೆಕೆಂಡ್ ಒನ್ ಸೇಮ್ ಕಾಂಪೌಂಡು ಅವರು ಬೇರೆ ಥರ ನಂಬರಿಂಗ್ ಮಾಡಿದ್ದಾರೆ, ನೋಡಿ, ಈ ಥರ ನಂಬರಿಂಗ್ ಮಾಡಿದ್ದಾರೆ, ರೈಟ್? ಅಲ್ಲೇನಾಗುತ್ತೆ, 8 ಕಾರ್ಬನ್ ಆಟಮ್ ಆಗುತ್ತೆ. ಸೊ the first rule is to select the longest carbon chain, ಅಲ್ವಾ? ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಸಿಗುತ್ತೆ ನಮಗೆ. ಇಲ್ಲಿ ನಮಗೆ ಹೈಯೆಸ್ಟ್ ನಂಬರ್ ಸಿಕ್ಕಿದೆ, ರೈಟ್? ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಒನ್ ಟು ಗಿವ್ ದ ನಂಬರ್, ರೈಟ್? ಸೊ 9 ಕಾರ್ಬನ್ ಇದೆ, ಸೊ ದಿಸ್ ಈಸ್ ರೈಟ್, ಆ್ಯಂಡ್ ದಿಸ್ ವಿಲ್ ಬಿ ದ ರಾಂಗ್ ಒನ್ ಟು ನಂಬರ್ 8, ರೈಟ್? 8ಗಿಂತ 9 ನಂಬರ್ ಜಾಸ್ತಿ, ರೈಟ್? ಸೊ ಇದು ಕರೆಕ್ಟ್ ಆಗಿದೆ, ರೈಟ್? So 1, 2, 3, 4, 5, 6, 7, 8 and 9. Whereas ಇಲ್ಲಿ ಏನಾಗಿದೆ, 1, 2, 3, 4, 5, 6, 7, 8. Only 8 carbon atom ಇದೆ. So the first and the foremost rule is to give the number. The longest carbon chain in the molecule is identified. So this one is the longest carbon chain in the given molecule. Next is, the numbering is done in such a way that the branched carbon atoms get the lowest possible numbers. For example, ಇಲ್ಲಿ ನೀವು ನೋಡಿದಿರಾ, ಇಲ್ಲಿ, ರೈಟ್? ಇಲ್ಲೇನಾಗಿದೆ, ಸೆಕೆಂಡ್ ಒನ್ನಲ್ಲಿ ಇದರಲ್ಲಿ ಏನಾಗಿದೆ, 2 ಮತ್ತು 6th ಪೊಸಿಷನಲ್ಲಿ ಬ್ರಾಂಚ್ಡ್ ಇದೆ, ರೈಟ್? ವೆರಾಸ್ ಇಲ್ಲೂ ಅಷ್ಟೇ ಸೆಕೆಂಡ್ ಮತ್ತು 6th ಪೊಸಿಷನಲ್ಲಿ ಬ್ರಾಂಚ್ಡ್ ಕಾರ್ಬನ್ ಆಟಮ್ ಇದೆ, ಅಲ್ವಾ? ಸೆಕೆಂಡ್ ಪೊಸಿಷನ್, ದಿಸ್ ಇಸ್ ಸೆಕೆಂಡ್ ಪೊಸಿಷನ್ ಆ್ಯಂಡ್ ದಿಸ್ ಇಸ್ ದ 6th ಪೊಸಿಷನ್. ವೆರಾಸ್ ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಇಲ್ಲಿ ನೋಡಿ, ಎಸ್, ಇಲ್ಲೇನಾಗಿದೆ, ಸೆಕೆಂಡು ಮತ್ತು
6th ಪೊಸಿಷನಲ್ಲಿ ಬ್ರಾಂಚ್ಡ್ ಕಾರ್ಬನ್ ಆಟಮ್ನ ನೋಡ್ಬೋದು ನಾವು. ಬಟ್ ಈ ಸೆಕೆಂಡ್ ಒನ್ನಲ್ಲಿ ಇದರಲ್ಲಿ ನೋಡಿದ್ರೆ ನಾವು 1 2 3 4 5 6 7 8 and 9. ಸೊ ಇಲ್ಲೇನಾಗಿದೆ, ಬ್ರಾಂಚ್ಡ್ ಕಾರ್ಬನ್ ಆಟಮ್ಸ್ ಯಾವುದ್ರಲ್ಲಿದೆ, 4th ಪೊಸಿಷನ್ ಮತ್ತು 8th ಪೊಸಿಷನಲ್ಲಿದೆ. ರೈಟ್, ಹಿಯರ್ ಯು ಕ್ಯಾನ್ ಸಿ ದ 4th ಪೊಸಿಷನ್ ಮತ್ತು 8th ಪೊಸಿಷನಲ್ಲಿ ನೀವು ನೋಡ್ಬೋದು. ಸೊ ವಾಟ್ ಹ್ಯಾಪನ್ಸ್, ದ ರೂಲ್ ಸೇಸ್ ದಟ್ ದ ನಂಬರಿಂಗ್ ಈಸ್ ಡನ್ ಇನ್ ಸಚ್ ಅ ವೇ ದಟ್ the branched carbon atom should get the lowest possible number. So this one is the proper way to number. ಯಾವುದಕ್ಕೆ ಕಮ್ಮಿ ಸಿಗುತ್ತೆ ನಂಬರ್, ಈ ಥರನೂ ನಂಬರ್ ಮಾಡ್ಬೋದು ನಾವು. ಈ ಥರ ನಂಬರ್ ಮಾಡಿದ್ರು ನಮಗೆ 9 ಕಾರ್ಬನ್ ಆಟಮ್ ಲಾಂಗೆಸ್ಟ್ ಚೈನ್ ಸಿಗುತ್ತೆ. ಈ ಥರ ಮಾಡಿದ್ರು 9 ಕಾರ್ಬನ್ ಆಟಮ್ ಲಾಂಗೆಸ್ಟ್ ಸಿಗುತ್ತೆ. ಅದಾದಮೇಲೆ ನಾವು ಬರೀ ಅದೊಂದೇ ನೋಡೋದಲ್ಲ, ಲಾಂಗೆಸ್ಟ್ ಚೈನ್ ಮಾತ್ರ ನೋಡೋದಲ್ಲ. ನೆಕ್ಸ್ಟ್ ರೂಲಲ್ಲಿ ಏನಿರುತ್ತೆ, ಬ್ರಾಂಚ್ಡ್ ಕಾರ್ಬನ್ ಆಟಮಿಗೆ ಲೋಯೆಸ್ಟ್ ಪಾಸಿಬಲ್ ನಂಬರ್ ಬರಬೇಕು. ರೈಟ್, ಲೋಯೆಸ್ಟ್ ಪಾಸಿಬಲ್ ನಂಬರ್ ಬರಬೇಕು. ಸೊ ವಾಟ್ ಹ್ಯಾಪನ್ಸ್, 2,6 ಇಲ್ಲಿ ನಾನೇನು ಹೇಳಿದ್ದೀನಿ, ಸೆಕೆಂಡ್ ಪೊಸಿಷನ್ ಮತ್ತು 6th ಪೊಸಿಷನಲ್ಲಿ ನಮಗೆ ಬ್ರಾಂಚ್ಡ್ ಕಾರ್ಬನ್ ಆಟಮ್ ಇದೆ. ವೆರಾಸ್ ಇಲ್ಲಿ 8th ಮತ್ತು 4th ಪೊಸಿಷನಲ್ಲಿ ಬ್ರಾಂಚ್ಡ್ ಕಾರ್ಬನ್ ಆಟಮ್ ಇದೆ. ಸೊ ದಿಸ್ ಒನ್ ಈಸ್ ದ ಬೆಸ್ಟ್ ಒನ್. ರೈಟ್, ದಿಸ್ ಒನ್ ಈಸ್ ದ ಪ್ರಾಪರ್ ಒನ್. ಬೆಸ್ಟ್ ಒನ್ ಅನ್ನೋದಕ್ಕಿಂತ ಪ್ರಾಪರ್ ಒನ್. ರೈಟ್, ಸೊ there is another one rule. The names of the alkyl groups attached as a branch. I think you all know about the alkyl, right? ANE, alkane ಅಲ್ಲಿರುವಂಥ ANE ಗ್ರೂಪ್ನ ತೆಗೆದು YL ಆ್ಯಡ್ ಮಾಡ್ತೀವಿ. ವೈ CH4 ಫಾರ್ ಎಕ್ಸಾಂಪಲ್ ಮೀಥೇನ್ನ ತಗೊಳ್ಳೋಣ. CH4 ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ನ ತೆಗೆದ್ರೆ ಆಲ್ಕೈಲ್ ಗ್ರೂಪಲ್ಲಿ ಒಂದು ಹೈಡ್ರೋಜನ್ ಆಟಮ್, ಆಲ್ಕೇನ್ ಗ್ರೂಪಲ್ಲಿ ಒಂದು ಹೈಡ್ರೋಜನ್ ಆಟಮ್ನ ರಿಮೂವ್ ಮಾಡಿದ್ರೆ ಆಲ್ಕೈಲ್ ಗ್ರೂಪ್ ಆಗುತ್ತೆ. ರೈಟ್, so that is the alkyl group. The names of the alkyl groups attached as a branch are then prefixed to the name of the parent alkane and position of the substituents is indicated by appropriate numbers. Correct position, correct number na kodo antaddu idu. Okay, if different alkyl groups are present, they are listed in alphabetical order. For example, ಈಗ methyl ತಗೊಳ್ಳೋಣ. methyl ಇದೆ ಮತ್ತು ethyl ಇದೆ. ರೈಟ್, ಏನು ಮಾಡ್ತೀವಿ, ಅಲ್ಲಿ ಎರಡು ಇರೋದ್ರಿಂದ ನಾವು ನಂಬರ್ ಮೂಲಕ ಹೋಗಲ್ಲ, ಆಲ್ಫಾಬೆಟಿಕಲ್ ಆರ್ಡರ್ ಮೂಲಕ ಹೋಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದ ಫಸ್ಟ್, ಈಥೈಲ್ನ ಫಸ್ಟ್ ಬರಿತೀವಿ. ನಂಬರ್ ಯಾವುದೇ ನಂಬರ್ ಆಗಲಿ, ಸಿ ಹಿಯರ್ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ 6th ಪೊಸಿಷನಲ್ಲಿ ನಮಗೆ ಈಥೈಲ್ ಗ್ರೂಪ್ ಇದೆ. ಸೊ ನಾವೇನು ಮಾಡ್ತೀವಿ, ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಸೊ 2 ಮೀಥೈಲ್ ಅಂತ ಬರೆಯೋದಕ್ಕೆ ಹೋಗ್ತೀವಿ. ನೋ, ಇಟ್ ಈಸ್ ನಾಟ್ ದ ರೈಟ್ ವೇ. ಯು ಶುಡ್ ರೈಟ್ ಆಸ್ 6 ethyl. Y means ethyl, ETH ಬರುತ್ತೆ. E ಬರೋದ್ರಿಂದ ಇಟ್ ಈಸ್ ಅನ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ E ಫಸ್ಟ್ ಬರುತ್ತೆ ಎಮ್ಮಿಗೆ ಕಂಪೇರ್ ಮಾಡಿದರೆ. ರೈಟ್, ಸೊ 6 ethyl 2 methyl nonane. Nonane ಏನಕ್ಕೆ ಅಂದರೆ 9 ಕಾರ್ಬನ್ ಆಟಮ್ ಇರೋದ್ರಿಂದ ದಿಸ್ ಇಸ್ ಅ nonane. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೂಲ್. ಆ್ಯಂಡ್ here you can see, if 2 or more substituent groups are present, then the numbers are separated by commas. The names of the identical substituents are not repeated. For example, ಈಗ 2 methyl group ಇದೆ, ಅವಾಗ ನಾವು 2 methyl ಅಂತ ಬರೆಯೋಲ್ಲ. ಓಕೆ, 2 methyl ಅಂತ ಬರೆಯೋಲ್ಲ. What we are going to write? We are going to write as dimethyl. ನಂಬರಿಂಗ್ 2,2 dimethyl ಅಂತ ಬರ್ತೀವಿ. whereas 2 methyl, 2 methyl ಅಂತ ಬರೆಯೋದಿಲ್ಲ. ರೈಟ್, 2 methyl ಇದ್ರೆ 3, ಈಗ 3 methyl ಇರುತ್ತೆ ಅನ್ಕೊಳ್ಳೋಣ. ಆವಾಗ 2 methyl, 2 ಸೆಕೆಂಡ್ ಪೊಸಿಷನಲ್ಲಿ 2 methyl, 2 methyl, 2 methyl ಅಂತ ಬರೆಯೋದಿಲ್ಲ. ವಿ ಆರ್ ಗೋಯಿಂಗ್ ಟು ರೈಟ್ ಆಸ್ 2,2,2 ಈ ಥರ 2,2,2 ಟ್ರೈಮೀಥೈಲ್ ಅಂತ ಬರಿತೀವಿ. ಓಕೆ, ಟ್ರೈಮೀಥೈಲ್. ರೈಟ್, ಸೊ ದಿಸ್ ಈಸ್ ದ correct way to give the name for an alkyl group if it is having a more than identical substituents, more than one identical substituents. The names of the identical substituents are not repeated. Instead, prefixes such as di, tri, tetra, one ಇದ್ರೆ ನಾರ್ಮಲ್ ಆಗಿ ಮೀಥೈಲ್ ಈಥೈಲ್ ಅಂತ ಬರ್ಕೊಂಡು ಹೋಗ್ತೇವೆ. whereas 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ, 5 ಮೀಥೈಲ್ ಅಥವಾ ಯಾವುದಾದ್ರೂ ಗ್ರೂಪ್ ಇದೆ ಪೆಂಟಾ ಮೀಥೈಲ್, ಪೆಂಟಾ ಈಥೈಲ್ ಈ ಥರ ಬರಿತೀವಿ. ಆರ್ ಯೂಸ್ಡ್. ಬಟ್ ರೈಟಿಂಗ್ ದ
name of the substituents in alphabetical order, these prefixes are not used. ಅದೇ ಇಲ್ಲಿ ಏನಾಗುತ್ತೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಾವು ಬರಿಬೇಕು, ಅವಾಗ ಏನು ಮಾಡ್ತೀವಿ, ಡೈನ ಬರಿತೀವಿ ಅಲ್ವಾ. ನೋ, ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ನಾವು ಈಥೈಲ್, ಮೀಥೈಲ್, ಪ್ರೋಪೈಲ್ ಏನಿದೆ ಅದನ್ನೇ ಕರೆಕ್ಟಾಗಿ ಬರಿಬೇಕು. ಓಕೆ, ಈಥೈಲ್ ಫಸ್ಟ್ ಬರುತ್ತೆ, ಮೀಥೈಲ್ ನೆಕ್ಸ್ಟ್ ಬರುತ್ತೆ, ಪ್ರೋಪೈಲ್ ಥರ್ಡ್ ಒನ್ಗೆ ಬರುತ್ತೆ. ರೈಟ್? ಎಸ್, this is an example. Here you can see 2,4 dimethyl, right? Dimethyl ಇದು 5 ಕಾರ್ಬನ್ ಆಟಮ್ ಇರೋದ್ರಿಂದ ಪೆಂಟೇನ್. ಓಕೆ, ನೆಕ್ಸ್ಟ್ ಇನ್ ದ ಸೆಕೆಂಡ್ ಒನ್ ಯು ಕ್ಯಾನ್ ಸಿ 2,2 ಬರಿಬೇಕು, ಏಕೆಂದರೆ ಒಂದೇ ಸೆಕೆಂಡ್ ಪೊಸಿಷನಲ್ಲಿ 2 ಇರೋದ್ರಿಂದ 2,2,4 ಟ್ರೈಮೀಥೈಲ್ ಪೆಂಟೇನ್. ರೈಟ್? ನೆಕ್ಸ್ಟ್ ಥರ್ಡ್ ಪೊಸಿಷನಲ್ಲಿ ಈಥೈಲ್ ಇದೆ ನಮಗೆ, 3 ಈಥೈಲ್ 4,4 ಡೈಮೀಥೈಲ್ ಹೆಪ್ಟೇನ್. 7 ಕಾರ್ಬನ್ ಆಟಮ್ ಇರೋದ್ರಿಂದ ಹೆಪ್ಟೇನ್, ಹೆಪ್ಟಾ ಅಂತ ಹೇಳ್ತೀವಿ, ಹೆಪ್ಟ್ ಅಂತ ಹೇಳ್ತೀವಿ. ರೈಟ್? ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೂಲ್. ನೆಕ್ಸ್ಟ್ ಈಸ್ ದ ಲೋವರ್ ದ ನಂಬರ್ ಈಸ್ ಗಿವನ್ ಟು ದ ಒನ್ ಕಮಿಂಗ್ ಫಸ್ಟ್ ಇನ್ ದ ಆಲ್ಫಾಬೆಟಿಕಲ್ ಲಿಸ್ಟಿಂಗ್, ದಸ್ ದ ಕಾಂಪೌಂಡ್ ನೇಮ್ ಈಸ್. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಅಂದರೆ 3 ಈಥೈಲ್. ಇದು ದಿಸ್ ಒನ್ ಈಸ್ 3 ಈಥೈಲ್. ಥರ್ಡ್ ಪೊಸಿಷನಿಗೆ ಈಥೈಲ್ ಇದೆ. ನೆಕ್ಸ್ಟ್ 6th ಪೊಸಿಷನಲ್ಲಿ ಮೀಥೈಲ್ ಆ್ಯಂಡ್ 8 ಕಾರ್ಬನ್ ಆಟಮ್ ಇರೋದ್ರಿಂದ ಆಕ್ಟೇನ್. ದ ಲೋವರ್ ನಂಬರ್ ಈಸ್ ಗಿವನ್ ಟು ದ ಒನ್ ಕಮಿಂಗ್ ಫಸ್ಟ್ ಇನ್ ದ ಆಲ್ಫಾಬೆಟಿಕಲ್ ಲಿಸ್ಟಿಂಗ್. ಇವಾಗ ಏನಾಗುತ್ತೆ ಅಂದರೆ ನಾವು ಈ ಕಡೆಯಿಂದನೂ ಕೊಡ್ಬೋದು. ರೈಟ್? 1 2 3 4 5 6 7 8 ಈ ಕಡೆಯಿಂದನೂ ಕೊಡ್ಬೋದು, ಯಾಕೆಂದರೆ ಬ್ರಾಂಚ್ ಇರುತ್ತೆ. ರೈಟ್? ಈ ಕಡೆಯಿಂದನೂ ಕೊಡ್ಬೋದು. ಬಟ್ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಯಾವ ಆಲ್ಫಾಬೆಟಿಕಲ್ ಆರ್ಡರಿಗೆ, ಫಾರ್ ಎಕ್ಸಾಂಪಲ್ ಈಗ ಈಥೈಲ್ ಫಸ್ಟ್ ಬರುತ್ತೆ, ಅದಕ್ಕೇ ನಾವು ನಂಬರಿಂಗ್ನ ಲೋಯೆಸ್ಟ್ ಪಾಸಿಬಲ್ ನಂಬರ್ನ ಕೊಡುತ್ತೀವಿ. ಸೊ ನಮಗೆ 6 ಈಥೈಲ್ ಅಂತ ಬರೋದಿಲ್ಲ, ಏನಾಗುತ್ತೆ 3 ಈಥೈಲ್ 6 ಮೀಥೈಲ್ ಆಕ್ಟೇನ್ ಅಂತ ಬರುತ್ತೆ. ರೈಟ್? The carbon atom of the branch that attaches to the root alkane is numbered 1. Here you can see, ಅಂದರೆ ಯಾವುದಾದ್ರೂ ಒಂದು ರೂಟ್ ವರ್ಡ್ಗೆ ಅಟ್ಯಾಚ್ ಆಗುವಂಥದ್ದಕ್ಕೆ ನಾವು 1 ನಂಬರ್ನ ಕೊಡಲೇಬೇಕು. ರೈಟ್? ಹಿಯರ್ ಯು ಕ್ಯಾನ್ ಸಿ 1,3 ಡೈಮೀಥೈಲ್ ಆ್ಯಂಡ್ ಇದು ಬ್ಯೂಟೈಲ್ ಆಗಿರೋದ್ರಿಂದ ಇಲ್ಲಿ ಯಾವುದಾದ್ರೂ ಒಂದು ಅಟ್ಯಾಚ್ ಆಗಿರುತ್ತೆ. ಓಕೆ, so the carbon atom of the branch that attaches to the root alkane is numbered 1. Next is, while writing the trivial names of the substituents, the prefixes iso and neo are considered to be the part of the fundamental name of the alkyl group, whereas prefixes secondary and tertiary are not considered. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಐಸೋ ಮತ್ತು ನಿಯೋ ಬಗ್ಗೆ. ರೈಟ್? ಐಸೋ ಅಂತ ಅಂದರೆ ಈ ಥರ ಇರುತ್ತೆ, ಲಾಸ್ಟ್ ಬಟ್ 1 ಕಾರ್ಬನ್ ಆಟಮಿಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ವೆರಾಸ್ ನಿಯೋ ಅಂತ ಅಂದರೆ 3 ಕಡೆ ನಮಗೆ ಮೀಥೈಲ್ ಗ್ರೂಪೇ ಅಟ್ಯಾಚ್ ಆಗಿರುತ್ತೆ. ರೈಟ್? ದಿಸ್ ಈಸ್ ದ ನಿಯೋ. ರೈಟ್? ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ಸೊ ಕಾಮನ್ ನೇಮಲ್ಲಿ ಯೂಸ್ ಮಾಡೋವಂಥ ಐಸೋ ಮತ್ತು ನಿಯೋನ ನಾವು ಈ ಆಲ್ಕೈಲ್ ಗ್ರೂಪಿಗೆ ಯೂಸ್ ಮಾಡ್ಬೋದು. ವೆರಾಸ್ ಟರ್ಷರಿ ಮತ್ತು ಸೆಕೆಂಡರಿನ ನಾವು ವಿ ಶುಡ್ ನಾಟ್ ಯೂಸ್ ಡ್ಯೂರಿಂಗ್ ದ IUPAC nomenclature. If there happens to be 2 chains of equal size, then that chain is to be selected which contains more number of side chains. ಇವಾಗ ಇಲ್ಲಿ ನಾವು ಲಾಸ್ಟಲ್ಲಿ ನೋಡಿದ್ದೀವಿ, ಇಲ್ಲಿ ಸೈಡ್ ಚೈನ್ಸ್, ಇದನ್ನೆಲ್ಲ ಸೈಡ್ ಚೈನ್ ಅಂತ ಹೇಳ್ಬೋದು. ಇದು ಒಂದು ಸೈಡ್ ಚೈನ್ ಆಗುತ್ತೆ, ಇದು ಒಂದು ಸೈಡ್ ಚೈನ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಹೇಳಿರೋದು, ಇಫ್ ದೇರ್ ಹ್ಯಾಪನ್ಸ್ ಟು ಬಿ 2 ಚೈನ್ಸ್ ಆಫ್ ಈಕ್ವಲ್ ಸೈಜ್ ಸೇಮ್ ಇದ್ರೆ, ಈಗ ಆ ಕಡೆನೂ ಇದು 4 ಕಾರ್ಬನ್ ಆಟಮ್ ಇರೋವಂಥದ್ದು, ಈ ಕಡೆನೂ 4 ಕಾರ್ಬನ್ ಆಟಮ್ ಇರೋವಂಥದ್ದು ಏನಾಗುತ್ತೆ, ದೆನ್ ದ್ಯಾಟ್ ಚೈನ್ ಇಸ್ ಟು ಬಿ ಸೆಲೆಕ್ಟೆಡ್ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಸೈಡ್ ಚೈನ್ಸ್. ಯಾವುದಕ್ಕೆ ಜಾಸ್ತಿ ಸೈಡ್ ಚೈನ್ಸ್ ಇರುತ್ತೆ ಅದನ್ನ ವಿ ಶುಡ್ ಸೆಲೆಕ್ಟ್. After selection of the chain, numbering is to be done from the end closer to the substituent. Substituent ಗೆ ಯಾವುದು ಹತ್ರ ಇರುತ್ತೆ, ಇವಾಗ CH3 ಅಥವಾ ಯಾವುದಾದ್ರು ಬ್ಯೂಟೈಲ್ ಗ್ರೂಪ್
ರೈಟ್, 4 ಕಾರ್ಬನ್ ಇರೋ ಆಟಮ್ ಇರೋವಂಥದ್ದು. ಅದರಿಂದನೇ ನಾವು 1 2 3 ನಂಬರ್ನ ಕೊಟ್ಕೊಳ್ತಾ ಹೋಗೋದು. ಹಿಯರ್ ಯು ಕ್ಯಾನ್ ಸಿ ಹಿಯರ್ ಈಸ್ ಒನ್ ಎಕ್ಸಾಂಪಲ್. ಸಿ ಹಿಯರ್ 1 2 3 4. ಇದು ಒಂದು ಸೈಡ್ ಚೈನ್, ಇದು ಒಂದು ಸೈಡ್ ಚೈನ್ ಆಗುತ್ತೆ. ಓಕೆ, 1 2 3 4 5 6 7 8 9 10 ಈ ಥರ ನಾವು ನಂಬರ್ ಕೊಟ್ಟಿರೋದು. ಆ್ಯಂಡ್ ಯು ಶುಡ್ ನೇಮ್ ಲೈಕ್ ದಿಸ್ 5 2 ಈಥೈಲ್. ಈಗ ಏನಾಗಿದೆ 5 ಏನಕ್ಕೆ ಅಂದರೆ ಇಲ್ಲಿ 5th ಪೊಸಿಷನಲ್ಲಿ ಬಂದಿರೋದ್ರಿಂದ 5 ಮತ್ತೆ ಬ್ರಾಕೆಟ್ ಹಾಕಿ 2 ಈಥೈಲ್. ಇಲ್ಲಿ 2nd ಪೊಸಿಷನಲ್ಲಿ ಈಥೈಲ್ ಆ್ಯಂಡ್ ಬ್ಯೂಟೈಲ್ ಇರೋದ್ರಿಂದ 3,3 ಡೈಮೀಥೈಲ್. ಇದು 3 ರೈಟ್, 3,3 ಡೈಮೀಥೈಲ್ ಡೆಕೇನ್ ಏನಕ್ಕೆ ಅಂದರೆ 10 ಕಾರ್ಬನ್ ಆಟಮ್ ಇರೋದ್ರಿಂದ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್ 5 ಸೆಕೆಂಡರಿ ಬ್ಯೂಟೈಲ್. 5th ಪೊಸಿಷನಲ್ಲಿ ಬ್ಯೂಟೈಲ್ ಇರೋದ್ರಿಂದ ಸೆಕೆಂಡರಿ ಬ್ಯೂಟೈಲ್. 4 ಐಸೋಪ್ರೋಪೈಲ್. 4th ಪೊಸಿಷನಲ್ಲಿ ಐಸೋಪ್ರೋಪೈಲ್. ಇದು 10 ಕಾರ್ಬನ್ ಆಟಮ್ ಇರೋದ್ರಿಂದ ಡಿಕೇನ್. ನೆಕ್ಸ್ಟ್ ಇನ್ ದ ಥರ್ಡ್ ಒನ್ ಯು ಕ್ಯಾನ್ ಸಿ 5 5th ಪೊಸಿಷನಲ್ಲಿ ಸೈಡ್ ಚೈನ್ ಇದೆ ಹಿಯರ್. 5th ಪೊಸಿಷನಲ್ಲಿ 2,2. ಸಿ ಹಿಯರ್ 2,2 ಡೈಮೀಥೈಲ್ ಪ್ರೋಪೈಲ್. ಇದನ್ನ ಪ್ರೋಪೈಲ್ ಅಂತ ಹೇಳ್ತೀವಿ. ನಾನೇನ್ ಯಾಕೆಂದ್ರೆ 9 ಕಾರ್ಬನ್ ಆಟಮ್ ಇರೋದ್ರಿಂದ. ಸೊ ದಿಸ್ ಇಸ್ ದ ಡಿಫರೆಂಟ್ ರೂಲ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಡ್ಯೂರಿಂಗ್ ದ ನೇಮಿಂಗ್ ಆಫ್ ದ ಆಲ್ಕೇನ್. ಹೌ ಟು ನೇಮ್ ದ ಆಲ್ಕೇನ್, ಬ್ರಾಂಚ್ಡ್ ಚೈನ್ alkanes, right? Next is about the naming of the cyclic compounds. How we are going to name the cyclic compounds? Adrallunu a saturated cyclic compound, monocyclic compound ಅಂತಂದ್ರೆ saturated means ಅದಕ್ಕೆ ಯಾವುದೇ ರೀತಿಯಾದ ಡಬಲ್ ಬಾಂಡ್ ಇರೋದಿಲ್ಲ. See here ಈ ತರ ಸಿಂಗಲ್ ಆಗಿರುತ್ತೆ. ಆ್ಯಂಡ್ ಮೋನೋಸೈಕ್ಲಿಕ್ ಅಂದರೆ ಒಂದೇ ಇರೋದು. ಐದರ್ ಈ ಥರ ಇರುತ್ತೆ ಆರ್ ಈ ಥರ ಇರುತ್ತೆ, ಆರ್ ಈ ಥರ ಇರುತ್ತೆ, ಆರ್ ಈ ಥರ ಇರುತ್ತೆ, ರೈಟ್? ಸೊ ಎ ಸ್ಯಾಚುರೇಟೆಡ್ ಮೋನೋಸೈಕ್ಲಿಕ್ ಕಾಂಪೌಂಡ್ ಈಸ್ ನೇಮ್ ಬೈ ಪ್ರಿಫಿಕ್ಸಿಂಗ್ cyclo to the corresponding straight chain alkane. If side chains are present, then the given rules are applied. ಇದಕ್ಕೂ ಏನಾದರೂ ಸೈಡ್ ಚೈನ್ಸ್ ಈ ಥರ ಯಾವುದಾದ್ರೂ ಏನಾದರೂ ಇದ್ದರೆ ಅದಕ್ಕೆ ಸೇಮ್ ರೂಲ್ಸ್ ನಾವೇನು ಫಾಲೋ ಮಾಡ್ತೀವಿ ಡ್ಯೂರಿಂಗ್ ದ ನೇಮಿಂಗ್ ಆಫ್ ದ ಆಲ್ಕೇನ್, ಅದೇ ರೂಲ್ನ ಇದಕ್ಕೂ ಫಾಲೋ ಮಾಡಬೇಕು. ಲುಕ್ ಹಿಯರ್, ದಿಸ್ ಈಸ್ cyclopentane and here it is a branched one, correct? This is the branched one. So first position ಅಲ್ಲಿ methyl group ಇರೋದ್ರಿಂದ 1 methyl and third position ಅಲ್ಲಿ propyl group ಇದೆ 1 2 and 3. propyl group ಇಂದ 1 methyl 3 propyl cyclohexane ಅಂತ ನೇಮ್ ಮಾಡ್ತೀವಿ, ರೈಟ್? 6 positions, see 1 2 3 4 5 and 6 ಇರೋದ್ರಿಂದ ಹೆಕ್ಸೇನ್ ಆಗುತ್ತೆ, ರೈಟ್? ಇಲ್ಲೊಂದಿದೆ ನೋಡಿ, ಫಸ್ಟ್ ಪೊಸಿಷನ್ ಅಲ್ಲಿ ನಮಗೆ 2 ಮೀಥೈಲ್ ಸಿಗುತ್ತೆ. ಸೊ 1 ಡೈಮೀಥೈಲ್ ಆಗುತ್ತೆ, 1,1 ಡೈಮೀಥೈಲ್ ಆಗುತ್ತೆ. ಥರ್ಡ್ ಪೊಸಿಷನ್ ಅಲ್ಲಿ ನಮಗೆ 2 ಕಾರ್ಬನ್ ಆಟಮ್, ಸೊ ಈಥೈಲ್, ರೈಟ್? 3 ಈಥೈಲ್ 1,1 ಡೈಮೀಥೈಲ್, ಇದು ಕೂಡ 6 ಕಾರ್ಬನ್ ಆಟಮ್ ಆಗಿರೋದ್ರಿಂದ ಹೆಕ್ಸೇನ್ ಅಂತ ನೇಮ್ ಮಾಡ್ತೀವಿ, ಸೈಕ್ಲೋಹೆಕ್ಸೇನ್ ಅಂತ ಹೇಳಬೇಕು, ರೈಟ್? ಯಾಕೆಂದ್ರೆ ಕವರ್ಡ್ ಸ್ಟ್ರಕ್ಚರ್ ಇರೋದ್ರಿಂದ ಸೈಕ್ಲೋಹೆಕ್ಸೇನ್, right? Yes. So these are the rules you should follow during the naming of an organic compound. Again I am going to tell you this. Some of the rules for naming the alkanes are: the longest carbon chain in the molecule is identified. First ಯಾವುದು ಲಾಂಗೆಸ್ಟ್ ಚೈನ್ ಇದೆ, ರೈಟ್? ನಂಬರಿಂಗ್ ಮಾಡ್ಕೊಳ್ತಾ ಹೋಗೋದು, ಲೆಫ್ಟ್ ಸೈಡ್ ಇಂದನಾದ್ರೂ ಮಾಡ್ಬೋದು, ರೈಟ್ ಸೈಡ್ ಇಂದನಾದ್ರೂ ಮಾಡ್ಬೋದು. ಯಾವುದು ಲಾಂಗೆಸ್ಟ್ ಚೈನ್ ಸಿಗುತ್ತೆ ನಾವು ಅದನ್ನ ನೋಡ್ಕೋಬೇಕು. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಂಡ್ ದಿಸ್ ಇಸ್ ನಾಟ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್, ರೈಟ್? ಇಲ್ಲಿ 9 ಇದೆ, ವೆರಾಸ್ ಇಲ್ಲಿ 8 ಇದೆ. ನೆಕ್ಸ್ಟ್ ಒನ್, the numbering is done in such a way that the branched carbon atoms get the lowest possible numbers. ಯಾವುದಕ್ಕೆ ಬ್ರಾಂಚ್ ಆಗಿರುತ್ತೆ ಅದಕ್ಕೆ ಲೋಯೆಸ್ಟ್ ಪಾಸಿಬಲ್ ನಂಬರ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒನ್ ಅಲ್ಲಿ ನಮಗೆ 2,6 ಗೆ ಬರುತ್ತೆ.
ರೈಟ್. ಸೆಕೆಂಡ್ ಪೊಸಿಷನ್ ಅಲ್ಲಿ ಒಂದು ಬ್ರಾಂಚ್ಡ್ ಆಗಿದೆ, ಸಿಕ್ಸ್ತ್ ಪೊಸಿಷನ್ ಅಲ್ಲಿ ಒಂದು ಬ್ರಾಂಚ್ಡ್ ಆಗಿದೆ. ವೆರಾಸ್ ಇದರಲ್ಲಿ ಇದನ್ನ ಈ ತರ ನಂಬರ್ ಮಾಡಬಾರ್ದು, ಯಾಕೆಂದ್ರೆ ಫೋರ್ತ್ ಪೊಸಿಷನ್ ಅಲ್ಲಿ ಒಂದು ಬ್ರಾಂಚ್ ಆಗಿದೆ, ಏಯ್ತ್ ಪೊಸಿಷನ್ ಅಲ್ಲಿ ಒಂದು ಬ್ರಾಂಚ್ ಆಗಿದೆ, ರೈಟ್. ಸೊ ಕಂಪೇರ್ ಮಾಡಿದ್ರೆ 2 and 6 is the lowest number, right, comparative to 4 and 8. So this is the right way to number, right way to numbering. Next is the names of the alkyl groups attached as a branch are then prefixed to the name of the parent alkane, and position of the substituents is indicated by appropriate numbers. If different alkyl groups are present, they are listed in the alphabetical order. Here you can see alphabetical order alli ಕೊಟ್ಟಿರುವಂತದ್ದು ನೇಮ್. ನಮಗೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಇದೆ, ಸೊ we are not going to name it as 2-methyl, right, 2-methyl 6-ethyl nonane ಅಂತ ಬರೆಯಲ್ಲ. ನಾವೇನಂತ ಬರಿತೀವಿ, 6-ethyl methyl nonane ಅಂತ ಬರಿತೀವಿ. ಏನಕ್ಕೆ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಇಂದ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕು. If 2 or more substituent groups are present, then the numbers are separated by commas. The names of the identical substituents are not repeated. Instead, prefixes such as di, tri, tetra, penta, etc. are used. ಅದನ್ನ ಕಾಮಾ ಇಂದ ಸಪರೇಟ್ ಮಾಡಬೇಕು. ನೆಕ್ಸ್ಟ್ ಎರಡಕ್ಕಿಂತ ಜಾಸ್ತಿ ಪ್ರೆಸೆಂಟ್, ಒಂದಕ್ಕಿಂತ ಜಾಸ್ತಿ ಇದ್ರೆ ಸಬ್ಸ್ಟಿಟ್ಯೂಯೆಂಟ್ ಡೈ, ಟ್ರೈ, ಟೆಟ್ರಾ, ಸಿಮಿಲರ್ ಸಬ್ಸ್ಟಿಟ್ಯೂಯೆಂಟ್ ಡೈ, ಟ್ರೈ, ಟೆಟ್ರಾನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಈ ಡೈ, ಟ್ರೈ, ಟೆಟ್ರಾ ಎಲ್ಲ ಬರೋದಿಲ್ಲ. Here you can see 2,4 dimethyl pentane, 2,4 dimethyl pentane, then 2,2,4 trimethyl pentane. ಈಗ ಒಂದೇ ಇದೆ ಅನ್ಕೊಂಡು ನೀವು 2,4 ಮಾತ್ರ ಬರಿಬಾರ್ದು, 2,2,4 ಬರಿಬೇಕು, ರೈಟ್. ನೆಕ್ಸ್ಟ್ 3,ethyl 4,4 dimethyl heptane. The lower number is given to the one coming first in the alphabetical listing. Thus the compound name is 3-ethyl 6-methyl octane. ಏನು ಮಾಡಬೇಕು, ನಾವು ನಂಬರಿಂಗ್ ಕೊಡುವಾಗ ನೋಡ್ಕೋಬೇಕು, ಈಥೈಲ್ ಗ್ರೂಪ್ ಇದೆಯಾ, ಮೀಥೈಲ್ ಗ್ರೂಪ್ ಇದೆಯಾ, ಪ್ರೊಪೈಲ್ ಗ್ರೂಪ್ ಇದೆಯಾ ಅಂತ, ರೈಟ್. ನಂಬರಿಂಗ್ ಕೊಡುವಾಗ ಅಲ್ಲೇ ನಾವು ನೀಟಾಗಿ ಕೊಟ್ಟರೆ ನಮಗೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹಿಯರ್ 3-ethyl 6-methyl octane ಬರುತ್ತೆ. ವೆರಾಸ್ ನಾವು ಈ ಕಡೆಯಿಂದ 1, 2, 3 ಕೊಟ್ಕೊಂಡು ಹೋದರೆ ಏನಾಗುತ್ತೆ, 6-ethyl 3-methyl octane ಬಂದ್ಬಿಡುತ್ತೆ ಅಲ್ವಾ. ಸೊ ಆ ಥರ ಮಾಡಬಾರ್ದು. The carbon atom of the branch that attaches to the root alkane is numbered 1. Here you can see ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ ನಾವು ನಂಬರಿಂಗ್ 1ನ ಕೊಡಬೇಕು. ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಇದಕ್ಕೆ ನಂಬರಿಂಗ್ 1. While writing the trivial names of the substituents, the prefixes iso and neo are considered to be the part of the fundamental name of alkyl groups. The prefixes secondary and tertiary are not considered. ಈಗ ಏನಾಗುತ್ತೆ ಅಂದರೆ ಕಾಮನ್ ನೇಮ್ನ ಯೂಸ್ ಮಾಡುವಾಗ ನಾವು ಐಸೋ ಮತ್ತು ನಿಯೋನ ಯೂಸ್ ಮಾಡ್ತೀವಿ, ರೈಟ್. ವೆರಾಸ್ ನಾವು IUPAC ನೇಮ್ನ ಯೂಸ್ ಮಾಡುವಾಗ ಸೆಕೆಂಡರಿ ಮತ್ತು ಟರ್ಷರಿ ಅಂತಲೇ ಯೂಸ್ ಮಾಡಬೇಕು. ಕಾಮನ್ ನೇಮ್ ಬರೆಯುವಾಗ ನಾವು ಈ ಥರ ಸೆಕೆಂಡರಿ ಟರ್ಷರಿನ ಯೂಸ್ ಮಾಡಬಾರ್ದು. If there happens to be 2 chains of equal size, then that chain is to be selected which contains more number of side chain. Side chain ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು while numbering it. After selection of the chain, numbering is to be done from the end closer to the substituent. ಯಾವುದಕ್ಕೆ ಸಬ್ಸ್ಟಿಟ್ಯೂಯೆಂಟ್ ಹತ್ರ ಇದೆ ಅದರಿಂದ ನಾವು ನಂಬರಿಂಗ್ನ ಸ್ಟಾರ್ಟ್ ಮಾಡ್ಕೊತಾ ಹೋಗಬೇಕು. Here you can see the different examples, right? Then about the cyclic compounds, how to name the cyclic compounds. A saturated monocyclic compound is named by prefixing cyclo to the corresponding side chain alkane. If side chains are present, then the given rules are applied. ಈಗ ಕ್ಲೋಸ್ಡ್ ಚೈನ್ ಇದ್ದರೆ ಅದಕ್ಕೆ ನಾವು ಸೈಕ್ಲೋನ ಕೊಡಲೇಬೇಕು. ನೆಕ್ಸ್ಟ್ ಈ ಆಲ್ಕೇನಲ್ಲಿ ಇದು ಸ್ಯಾಚುರೇಟೆಡ್ ಮೋನೋಸೈಕ್ಲಿಕ್ ಆಗಿರೋದ್ರಿಂದ, ಸ್ಯಾಚುರೇಟೆಡ್ ಅಂದರೆ ಅದಕ್ಕೆ ಬರೀ ಸಿಂಗಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಇರೋದ್ರಿಂದ ಇದು ಸೈಕಲ್ ಒಳಗೆ ಅಂದರೆ ಈ ಥರ ಇದರೊಳಗೆ ಯಾವುದೇ ಡಬಲ್ ಬಾಂಡ್ ಇರೋದಿಲ್ಲ. ನೆಕ್ಸ್ಟ್ ಅದಕ್ಕೆ ಸೈಕ್ಲೋನ ಆ್ಯಡ್ ಮಾಡಬೇಕು.
propane, cyclobutane, cyclopentane, cyclohexane, cycloheptane ಎಕ್ಸೆಟ್ರಾ ಈ ಥರ ಸೈಕ್ಲೋನ ಪ್ರಿಫಿಕ್ಸ್ ಆಗಿ ಆ್ಯಡ್ ಮಾಡಬೇಕು. ಆಮೇಲೆ ಸೈಡ್ ಚೈನ್ಸ್ ಏನಾದರೂ ಪ್ರೆಸೆಂಟ್ ಇದ್ದರೆ ಸೇಮ್ ರೂಲ್ಸ್, ನಾವು ನಾಮೆನ್ಕ್ಲೇಚರ್ ಆಫ್ ಆಲ್ಕೇನಿಗೆ ಏನು ಯೂಸ್ ಮಾಡ್ತೀವಿ ಅದೇ ರೂಲ್ಸ್ನ ಯೂಸ್ ಮಾಡಬೇಕು. ದಿಸ್ ಈಸ್ ಅನ್ ಎಕ್ಸಾಂಪಲ್, ರೈಟ್? These are the some examples of cyclic compounds, right? I think you have understood what I have told, and if you have any doubts you can call me or text me. I am going to clear your doubts. Thank you for watching the video.